ಹೆಲ್ತ್ ಏನೇ ನಿಮ್ಗೆ ಹೆಲ್ತ್ಗೋಸ್ಕರ ಸ್ಪಿರುಲಿನಾ ಎಷ್ಟು ಬೇಕಾದ್ರೆ ತಗೋಬಹುದು. ಯು ಕ್ಯಾನ್ ಟೇಕ್. ಜ್ಯೂಸ್ ಇದೆ, ಜ್ಯೂಸ್ ಅನ್ನ ಕುಡೀರಿ. ಆಮೇಲೆ ಆರ್ಜಿನ ಯೂಸ್ ಮಾಡಿ. ನಾನು ಡೈಲಿ ಮಾರ್ನಿಂಗ್ 3 ತಗೊಳ್ತೀನಿ, 3 RG 3 GL. ಸೊ ದಿಸ್ RG 3 ಇದೆ. ಹಾಗೇನೆ GL 3ನ ಯೂಸ್ ಮಾಡಿ. ಹೆಲ್ತ್ ಪರ್ಪಸ್, ನಿಮಗೆ ಹೆಲ್ತ್ ಮೇಂಟೆನೆನ್ಸ್ಗೆ 3 RG 3 GL ಮೋರ್ ದನ್ ಎನಫ್. 3 ತಗೊಳ್ಳಿ. ಅನಂತರ ಆಮೇಲೆ ಜ್ಯೂಸ್. ನಾನೀಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇರೋದು, ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಇವತ್ತು ನಾವು ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ, ಹೇಗೆ ವರ್ಕ್ ಆಗ್ತದೆ ಅಂತೇಳಿ. ಸೊ ಗ್ಯಾನೋಡರ್ಮ ಬಗ್ಗೆ ಇವತ್ತು ಫಸ್ಟ್ ನಾವು, ಇಟ್ಸ್ ಎ ಡಿಫ್ರೆಂಟ್ ಸಬ್ಜೆಕ್ಟ್. ತುಂಬಾ ಜನರಿಗೆ ಇದು ಸ್ವಲ್ಪ ಡೀಪ್ ಸಬ್ಜೆಕ್ಟ್. ತುಂಬಾ ಜನ ಕ್ವಶನ್ ಮಾಡ್ತಾನೆ ಇರ್ತಾರೆ, ಪ್ರತಿದಿನ ಅದಕ್ಕಾಗ್ತದ ಇದಕ್ಕಾಗ್ತದ ಅಂತ ಕೇಳ್ತಾನೆ ಇರ್ತಾರೆ. ಬಟ್ ಅದಕ್ಕೆ ನೀವು ಸರಿಯಾಗಿ ಸೊಲ್ಯೂಷನ್ ನಾನೊಂದು ಹುಡುಕಿದ್ದೀರಿ, ಅದನ್ನ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಇದರಲ್ಲಿ ಗೊತ್ತಾಗ್ತದೆ ಯಾವ್ದಕ್ಕೆಲ್ಲ ಹೇಗೆ ವರ್ಕ್ ಆಗ್ತದೆ ಗ್ಯಾನೋಡರ್ಮ ಅಂತೇಳಿ. Okay, your body is under attack. Your body is under attack. Complications, prevention is better than cure. The function of DXN products. So ಹೇಗೆ ವರ್ಕ್ ಆಗ್ತದೆ, ಯಾವ ರೀತಿ ವರ್ಕ್ ಆಗ್ತದೆ ಅಂತ ನಾವು ಇದ್ರ ಬಗ್ಗೆ ಇವತ್ತು ಜಸ್ಟ್ ಸ್ಟಡಿ ಮಾಡೋಣ. ಸೊ ಒನ್ ಬೈ ಒನ್ ಮುಂದಕ್ಕೆ ಹೋಗೋಣ. ವೈ ಡಿಜನರೇಟಿವ್ ಡಿಸೀಸಸ್? ಸೊಬ್ಬನೇ ಜನರಿಗೆ ಡಿಜನರೇಟಿವ್ ಡಿಸೀಸಸ್ ಬರ್ತದೆ. ವಾಟ್ ಆರ್ ದ ಡಿಜನರೇಟಿವ್ ಡಿಸೀಸಸ್ ಅಂತ? ಕ್ಯಾನ್ಸರ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್, ಹಾರ್ಟ್ ಡಿಸೀಸ್ ಅಂಡ್ ಡಯಾಬಿಟಿಕ್ ಅಂಡ್ ಕಿಡ್ನಿ ಫೇಲ್ಯೂರ್. ದಿಸ್ ಆರ್ ದ ಮೇನ್ ಸ್ಟ್ರೀಮ್ ಅಲ್ಲಿ ಇದೆ ಈ ಪ್ರಾಬ್ಲಮ್ಗಳೆಲ್ಲ. ಇದೆಲ್ಲ ನಿಮ್ಗೆ ಈಗ ನೀವು ಹೊರಗಡೆ ನೋಡ್ತಾ ಇರ್ತೀರಿ. ದೀಸ್ ಆರ್ ದ ಮೇನ್ ಡಿಸೀಸಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಇರ್ತದೆ. ನಾವು ಡಿಸೀಸ್ ಬಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ, ನಾವು ಮೆಡಿಸಿನ್ ತಗೊಳ್ತೀವಿ ಅಥವಾ ಟ್ರೀಟ್ಮೆಂಟ್ ಅಲ್ಲಿ ಇರ್ತೀವಿ. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಲಾಂಗ್ ಟೈಮ್ ಅಲ್ಲಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಇದು ಕರೆಕ್ಟ್ ಆಗ್ಬೇಕಾದ್ರೆ ಟೈಮ್ ತಗೊಳ್ತದೆ ನಿಮ್ಗೆ. ಸೊ ಹಾಗಾಗಿ ಓನ್ಲಿ ಡಾಕ್ಟರ್ ಕ್ಯಾನ್ ಬ್ಯಾಲೆನ್ಸ್, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೋದು. ಇದು 100% ಕ್ಯೂರ್ ಅಂತ ಹೇಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ವಾಟ್ ಈಸ್ ದ ಆಲ್ಟರ್ನೇಟಿವ್? ಏನಾದ್ರೂ ಆಲ್ಟರ್ನೇಟಿವ್ ಉಂಟಾ? ನಾವು ಅದ್ರ ಬಗ್ಗೆ ಥಿಂಕ್ ಮಾಡಬೇಕಾಗಿದೆ. ವಾಟ್ ಆರ್ ದ ಆಲ್ಟರ್ನೇಟಿವ್ ಫಾರ್ ದಿಸ್? ಸೊ ಇನ್ 2009 the 17 million people died of cardiovascular disease. ಇದನ್ನ ನೀವು ಗಮನದಲ್ಲಿರ್ಬೇಕು. ಇದು ಆಕ್ಚುಲಿ ದಿಸ್ ಎ ವೆರಿ ಓಲ್ಡ್ ಸ್ಲೈಡ್. ನಾನು ಓಲ್ಡ್ ಸ್ಲೈಡ್ ಅನ್ನ ತಗೊಂಡಿದ್ದೇನೆ. ಈಗ ಆಫ್ಟರ್ 10 years ಆದಾಗ ಎಷ್ಟು ಮಿಲಿಯನ್ ಜನ ಇದರಿಂದ ಹೋಗಿದ್ದಾರೆ ಅಂತ ನೀವು ಯೋಚನೆ ಮಾಡ್ಬೇಕು. ಇದು ರಿಪೋರ್ಟ್ ಬೈ WHO, ನಮ್ಮದಲ್ಲ ರಿಪೋರ್ಟ್. 8 million people died cancer and which contribute an average of 20,000 people died of cancer every day. Just note ಮಾಡ್ಕೊಳ್ಳಿ ನೀವು. 20,000. It is not now, this is 2009. ಈಗ ಎಷ್ಟಾಗಿರ್ಬೋದು ನೋಡಿ. According to the research, 8 out of 10 people died out of cancer or cardiovascular diseases. ಹಾರ್ಟ್ ಗೆ ಸಂಬಂಧಪಟ್ಟ ಡಿಸೀಸ್ ಇಂದ 10ರಲ್ಲಿ 8 ಜನ ಇದರಲ್ಲೇ ಹೋಗ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ದು ಏನು ನೆಕ್ಸ್ಟ್, ಏನ್ ನಮ್ಗೆ ಫರ್ದರ್ ಸ್ಟೆಪ್ ಏನ್ ಮಾಡ್ಬೇಕು, ನಾವು ಅದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಸೊ ಯಾವ ರೀತಿ ಮಾಡ್ಬೋದು? Cardiovascular disease and cancer are the increasing immensely and worrying. Cancer, obesity and diabetes and heart disease are the main health problems in not only Malaysia. Malaysia slide ಆಗಿರುತ್ತೆ, ಅಲ್ಲಿಂದ ಕೊಟ್ಟಿದ್ದಾರೆ. So these diseases are due to a wrong eating habit and lack of exercise. That's the main reason. ನಮ್ಮ ಊಟ ಮಾಡೋದು ನಾವು ಸರಿ ಇಲ್ಲ, ಇದರಿಂದ ನಮ್ಗೆ ಈ ತರದ ಕಾಯಿಲೆಗಳು ಬರ್ತಾ ಇದೆ. ಸೊ ನಿಮ್ಗೆ ಡಿಜನರೇಟಿವ್ ಡಿಸೀಸ್ ಎಲ್ಲ ಬರೋದು ಮೇನ್ ಕಾರಣನೇ ರಾಂಗ್ ಈಟಿಂಗ್ ಹ್ಯಾಬಿಟ್ ಅಂಡ್ ಲ್ಯಾಕ್ ಆಫ್ ಎಕ್ಸರ್ಸೈಸ್. ದ ಬ್ಲಾಕೇಜ್ ಇನ್ ದ ಬ್ಲಡ್ ಸರ್ಕ್ಯುಲೇಷನ್ ಬಿಗಿನ್ಸ್ ಸಿನ್ಸ್ ಚೈಲ್ಡ್ಹುಡ್ ಡ್ಯೂ ಟು ಅನ್ಕಂಟ್ರೋಲ್ಡ್ ಇಂಟೇಕ್ ಆಫ್ ಅನ್ಹೆಲ್ದಿ ಫುಡ್ಸ್ ಅಂತ ಹೇಳ್ತಾರೆ. ಗೊತ್ತಾಯ್ತು ನಿಮ್ಗೆ? ಇಂಟೇಕ್ ಆಫ್ ಅನ್ಹೆಲ್ದಿ ಫುಡ್. ಸೊ ಗೊತ್ತಿಲ್ಲ,
ನಾವು ಎಲ್ಲ ಒಳ್ಳೇದಂತ ತಿಂತ ಹೋಗ್ತಾ ಇರ್ತೀವಿ, ಆದ್ರೆ ಅದರಲ್ಲಿ ಬೇಕಾದಷ್ಟು ನಮ್ಗೆ ಕೆಮಿಕಲ್ಲು, ಆಮೇಲೆ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ಆಮೇಲೆ ಪ್ರಿಸರ್ವೇಟಿವ್ಸ್, ಟೇಸ್ಟಿ ಪೌಡರ್ಸ್, ಸೋ ಮೆನಿ ಥಿಂಗ್ಸ್ ಅದರಲ್ಲಿ ಆಡ್ ಮಾಡಿರ್ತಾರೆ. ಬಟ್ ನಮ್ಗೆ ಅವ್ರು ನಮ್ಮ ಫ್ರೆಂಡ್ಸ್ ತಗೊಳ್ತಾರೆ, ನಮ್ಮ ಕೊಲೀಗ್ ತಗೊಳ್ತಾರೆ, ನಮ್ಮ ಫ್ಯಾಮಿಲಿ ತಗೊಳ್ತಾರೆ, ನಾವು ತಗೊಳ್ತೀವಿ ಅಷ್ಟೇ. ಮಂಕಿ ಸಿ ಮಂಕಿ ಡೂ ಆಗ್ಬಿಟ್ಟಿದೆ. ಸೊ ಇದರಿಂದ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಇದರಿಂದ ನಿಮ್ಗೆ ಇನ್ ದ ಎಂಡ್ ಕಂಟ್ರಿಬ್ಯೂಟೆಡ್ degenerative disease in old age. Even ಬೇಕಾದಷ್ಟು ನೀವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರ್ತೀರಿ. ಓಕೆ, ಓಕೆ 27th ತೈವಾನ್ ಪ್ರಾಡಕ್ಟ್ ವಿತ್ ನಿಮ್ಗೆ ಬೇಕಾದಷ್ಟು ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಯಾವ ರೀತಿ ಪ್ರಾಬ್ಲಮ್ಸ್ ಗಳು ಆಗ್ತಾ ಇದೆ ಅಂತ, ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳಿ. ಇದು 2011 BBC ನ್ಯೂಸ್. ಸೊ ಔಟ್ಬ್ರೇಕ್ ಆಫ್ ಫ್ರಮ್ ಇನ್ನೊಂದು ಕೂಲಿ and causing the deadly complication which destroys the red blood cells, affecting the kidneys and central nervous system. ಇದೆಲ್ಲ ನ್ಯೂಸ್, ಇದೆಲ್ಲ ಸುಮ್ಮನೆ ಯಾರು ಹಾಕಿರೋದಿಲ್ಲ. More than 1,500 people have been infected and 18 have died, 17 in Germany and 1 in Sweden. The victim are mostly children because of they have developed immune system to fight off the food poisoning ಅಂತ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಯಾವ ರೀತಿ ನಮ್ಗೆ ಫುಡ್ ಪಾಯ್ಸನಿಂಗ್ ಆಗಿ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ. ಸೊ ಇದು ಓನ್ಲಿ ನಿಮ್ಗೆ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅಷ್ಟೇ. ಯುವರ್ ಬಾಡಿ ಇಸ್ ಅಂಡರ್ ಅಟ್ಯಾಕ್. ಯಾವ ರೀತಿ ಅಟ್ಯಾಕ್ ಆಗ್ತದೆ ಅಂತ ಕೊಡಿದ್ರೆ 70% ಹೆಲ್ತ್ ಪ್ರಾಬ್ಲಮ್. ಎಸ್, ಹಲೋ, ಎನಿ ಪ್ರಾಬ್ಲಮ್ ಭೂಮಿಕಾ? ಹಲೋ, ಹಲೋ ಸರ್. ಓಕೆ, ನೋ ಪ್ರಾಬ್ಲಮ್. ಯಾರು ಆಡಿಯೋ ಮಾಡಿದ್ದಾರೆ? ರಶ್ಮಿ ಶೆಟ್ಟಿ ಅವರು. ಓಕೆ, ರಶ್ಮಿ ಅವರಿಗೆ ಅನ್ಮ್ಯೂಟ್ ಮಾಡ್ಬಿಡಿ. ರಶ್ಮಿ. ಭೂಮಿಕಾ ಮೇಡಮ್, ನೀವು ಆಲ್ ಮ್ಯೂಟ್ ಆಲ್ ಕೊಡಿ. ಮ್ಯೂಟ್ ಆಲ್ ಕೊಟ್ಬಿಟ್ಟು ಶೆಟ್ಟಿ ಸರ್ ಮಾತ್ರ ಅನ್ಮ್ಯೂಟ್ ಮಾಡಿ ಮೇಡಮ್. ಸಾರಿ ಸರ್. ಓಕೆ, ಸಾರಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಓಕೆ, ಅದು ಬೈ ಮಿಸ್ಟೇಕ್ ಆಯ್ತು. ಓಕೆ, ಮ್ಯೂಟ್ ಆಲ್ ಕೊಡ್ಲಿಲ್ವ ಅವರು? ಶಶಿ? ಇಲ್ಲ, ಮ್ಯೂಟ್ ಆಲ್ ಕೊಟ್ಟಿಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ತಿದ್ದಾರೆ. ಓಕೆ, ಭೂಮಿಕಾ ಮೇಡಮ್. ಹಾ ಸರ್. ಪಾರ್ಟಿಸಿಪೆಂಟ್ ಹೋಗಿ ಮ್ಯೂಟ್ ಆಲ್ ಅಂತ ಕೊಡ್ತಿರಲ್ಲ, ಹಾ ಸರ್. ಅಲ್ಲಿ ಅನ್ಮ್ಯೂಟ್ ದೆಮ್ಸೆಲ್ಫ್ ಅಂತ ರೈಟ್ ಮಾರ್ಕ್ ಆನ್ ಇರುತ್ತೆ, ಅದನ್ನ ಆಫ್ ಮಾಡಿ ಮ್ಯೂಟ್ ಆಲ್ ಕೊಡಿ. ಓಕೆ ಸರ್. right, we'll start now. ಹಾ, ಓಕೆ ಸರ್. Okay. Okay, 70% of the health problem is caused by the food we eat. We eat too much, so that is the problem. ಕೆಲವರಿಗೆ ಈಗ ನಿಮ್ ಕಾಣ್ತಾ ಇದ್ದೀರಿ, ಎಷ್ಟು ತಿನ್ಬೇಕು ಅಂತ ಗೊತ್ತಿಲ್ಲ, ತಿಂತಾ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಆತರ ಅವರು ಅಡ್ಜಸ್ಟ್ ಆಗೋಗಿದ್ದಾರೆ. ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಹೇಗೆ ತಿನ್ಬೇಕು ಅಂತ ಗೊತ್ತಿರುತ್ತೆ. ಇದರಿಂದಾಗಿ 70% ಅಂತ not or 1 or 2%, 70% problem is caused by the food we eat. ಇದರಿಂದ ನಮ್ಗೆ ಬರ್ತಾ ಇದೆ, ಇದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದ್ರಲ್ಲಿ ನಾವು ತುಂಬಾ ಕೇರ್ಫುಲ್ ಇರಬೇಕಾಗ್ತದೆ. ಅದರಿಂದ ಹಾಗಾಗಿ ಓಕೆ, ಯುವರ್ ಬಾಡಿ ಇಸ್ ಅಂಡರ್ ಅಟ್ಯಾಕ್. ಸೊ ಈಗ 1 by 1 ಈಗ ಡಿಫರೆಂಟ್ ಟೈಪ್ಸ್. ಕೆಲವರು ಬೇರೆ ಬೇರೆ ಈಟ್ ಫಾಸ್ಟ್ ತಗೊಳ್ಳು, ಆದ್ರೆ ಟೈಮ್ ಇಲ್ಲ, ಯಾಕಂದ್ರೆ ಇವಾಗ್ಲೇ ಕೆಲ್ಸಕ್ಕೆ ಹೋಗ್ಬೇಕು, ಅಥವಾ ಹರಿ ವರಿಯಲ್ಲಿ ಇರ್ತಾರೆ. ಸೊ ನಾವು ನೋಡ್ತಾ ಇದ್ದೀವಿ, ನಿಮ್ಗೆ ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಂಡೆ ಈಗ ತಿನ್ಬಹುದು, ಅಥವಾ ಏನು ವರ್ಕ್ ಮಾಡ್ತಾ ತಿನ್ನುವಂತಹದ್ದು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಎಷ್ಟು ಜಗಿದು ಚೂವ್ ಮಾಡಿ ತಗೊಳ್ತೇವೆ ಅಷ್ಟು ಒಳ್ಳೇದು. ನಮ್ಗೆ ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಇದು ನಿಮ್ಮ ಬಾಡಿಗೆ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ. ನಾವು ಯಾವಾಗ್ಲೂ ಈಟ್ ಟೂ ಫಾಸ್ಟ್ ಅದು ನಮ್ಗೆ ಯಾವಾಗ್ಲೂ ಪ್ರಾಬ್ಲಮ್. ನೆಕ್ಸ್ಟ್ ಕಮ್ಸ್ 70%. You are what you eat. So ideally we should take 4 portion of alkaline food like fruits and vegetable, and 1 portion of acidic food, but we take in the other way round ಅಂತ. ಸೊ 80-20 ಕೊಟ್ಟಿದ್ದಾರೆ. ಆದ್ರೆ ಎಷ್ಟು ಜನ ನಿಮ್ಗೆ 80-20 ಅಲ್ಲಿ ಇದ್ರಿ? ರಿವರ್ಸ್ ಅಲ್ಲಿ ಇದೀವಿ ನಾವು. 80-20 ಅಲ್ಲಿ ಇಲ್ಲ, ನಾವು 20-80 ಅಲ್ಲಿ ಇರ್ತೀವಿ. ಯಾವಾಗ್ಲೂ ನಾವು ಉಪ್ಪು, ಹುಳಿ, ಖಾರ, ಟೇಸ್ಟ್, ಸ್ವೀಟ್,
ಇದೆಲ್ಲ ನಮ್ಗೆ ತುಂಬಾ ಖುಷಿ ಆಗ್ತದೆ ಅಲ್ವಾ. ಕರಿದಿದ್ದ ಐಟಮು, ಫ್ರೈಡ್ ಐಟಮ್, ಡಬಲ್ ಫ್ರೈ ಐಟಮು ಇದನ್ನ ತಗೊಳ್ತೀವಿ. ಅವಾಗ ಆಟೋಮೆಟಿಕಲಿ ಏನಾಗ್ತದೆ ಅಂದ್ರೆ ನಮ್ಮ ಬಾಡಿ ಆಸಿಡಿಕ್ ಆಗ್ಬಿಡ್ತದೆ. ಆಲ್ಕಲೈನ್ ಇಂದ ಅಸಿಡಿಕ್ ಕನ್ವರ್ಟ್. ಯಾವಾಗ ಬಾಡಿ ನಿಮ್ಗೆ ಅಸಿಡಿಕ್ ಆಯ್ತು, ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒನ್ ಬೈ ಒನ್. ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಬರ್ತದೆ. ನಾಟ್ 1 or 2 ಪ್ರಾಬ್ಲಮ್, ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರಿಂದ. ಸೊ ಹಾಗೆ 70 ಆನ್ ದ ಟಾಪ್ ದಟ್ ಸ್ಟ್ರೆಸ್ ಅಗ್ರವೇಟ್ಸ್ ಅವರ್ ಆಸಿಡಿಕ್ ಕಂಡೀಷನ್. ಸೊ ಆಟೋಮೆಟಿಕಲಿ ಒಂದ್ಸಲ ನಿಮ್ಗೆ ಪ್ರಾಬ್ಲಮ್ ಆದ್ರೆ ಯಾವಾಗ್ಲೂ ನೀವು ತಿಳ್ಕೊಳ್ಳಿ, ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಅದು ಬ್ರೈನ್ ಮೇಲೆ ಬಂದ್ಬಿಡ್ತದೆ. ಗೊತ್ತಾಗ್ತದೆ, ನಿಮ್ಗೆ ಸ್ಟ್ರೆಸ್ ಸ್ಟಾರ್ಟ್ ಆಗ್ತದೆ. ಸೊ ಸರಿಯಾಗಿ ನಿಮ್ಗೆ ನಿದ್ರೆ ಬರುವುದಿಲ್ಲ, ಸ್ಟ್ರೆಸ್ ಆಗ್ತದೆ, ಏನ್ ಮಾಡ್ಬೇಕು ಅದನ್ನ ಗೊತ್ತಾಗೋದಿಲ್ಲ. ಆ ರೀತಿ ಪ್ರಾಬ್ಲಮ್ ಅಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಒನ್ ಬೈ ಒನ್. ಸೊ ಇದಕ್ಕೆಲ್ಲ ನಾವು ಏನು ಹೇಗೆ ಹೊರಗೆ ಬರ್ಲಿಕ್ಕೆ ಆಗ್ತದೆ, ಯಾವ ರೀತಿ ನಾವು ಹೊರಗೆ ಬರ್ಬೋದು ಅಂತ ಅದ್ರ ಬಗ್ಗೆ ನಾವು ಸ್ವಲ್ಪ ಈಗ ಥಿಂಕ್ ಮಾಡ್ಬೇಕಾಗ್ತದೆ. ಯುವರ್ ಬಾಡಿ ಇಸ್ ಅಂಡರ್ ಅಟ್ಯಾಕ್, ಸೋ ಮೆನಿ ಥಿಂಗ್ಸ್. ಈಗ ನಾವು ಏನೇನೋ ಸಾಫ್ಟ್ ಡ್ರಿಂಕ್ಸ್ ತಗೊಳ್ತೀವಿ. ಸೊ ನಿಮ್ಗೆ ಗೊತ್ತಿರ್ಬೇಕು ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಏನಿದೆ, ಯಾವ ರೀತಿ ಇದೆ, ಅದರಲ್ಲಿ ಎಷ್ಟು ಸಕ್ಕರೆ ಪ್ರಮಾಣ ಎಷ್ಟಿದೆ, ಹಾಲು ಎಷ್ಟು ಮಟ್ಟಿಗೆ ಒಳ್ಳೇದಿದೆ ಇವತ್ತು, ಅದ್ರ ಬಗ್ಗೆ ನಾವು ಏನೆಲ್ಲ ನಾವು ಇವತ್ತು ವೈಟ್ ಬ್ರೆಡ್, ಈ ಬ್ರೆಡ್ಸ್ ಎಲ್ಲ ಬ್ರೆಡ್ ತಗೊಳ್ತೀವಲ್ಲ, ವೈಟ್ ಆರ್ ವೆರಿ ಡೇಂಜರ್ ಅಂತ. ಈ ಸಕ್ಕರೆ ಇರ್ಬೋದು ಅಥವಾ ಉಪ್ಪು ಇರ್ಬೋದು, ಮೈದಾ ಇರ್ಬೋದು, ದಿಸ್ ಆರ್ ದ ವೆರಿ ಡೇಂಜರ್. ಇವನ್ ವೈಟ್ ರೈಸ್ ಇರ್ಬೋದು, ಟೂ ಮಚ್ ಇಸ್ ಟು ಅದು ಪ್ರಾಬ್ಲಮ್. ಸೊ ಅದ್ರ ಜೊತೆಗೆ ನಾವು ಮೀಟ್ ತಗೊಳ್ತೀವಿ, ಎಷ್ಟು ಫ್ರೆಶ್ ಇದೆ ಗೊತ್ತಿಲ್ಲ, ನಾವು ಅದನ್ನ ಯೂಸ್ ಮಾಡ್ತೀವಿ, ಪ್ರಿಸರ್ವೇಟಿವ್ ಹಾಕಿದ್ ಯೂಸ್ ಮಾಡ್ತೀವಿ, ಪ್ರೋಸೆಸ್ಡ್ ಫುಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಏನಾಗ್ತದೆ, ಅದ್ರ ಜೊತೆಗೆ ನಾವು ಮೆಡಿಕೇಶನ್ ತಗೊಳ್ತೀವಿ, ಎಷ್ಟು ಸ್ಟ್ರೆಸ್ ಅನ್ನ ಇರ್ತೀವಿ. ಸೊ ಟೋಟಲಿ ನಮ್ಮ ಬಾಡಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅಟ್ಯಾಕ್. ಬಾಡಿ ನಿಮ್ಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ, ಅದ್ರ ಬದಲು ಬೇರೆ ಏನೋ ಕೊಟ್ಬಿಡ್ತೀವಿ. ಆ ಬಾಡಿ ಏನಾಗ್ತದೆ ಅಂದ್ರೆ ಇಂಬ್ಯಾಲೆನ್ಸ್ ಆಗ್ಬಿಡ್ತದೆ. ಗೊತ್ತಾಯ್ತು ನಿಮ್ಗೆ. ಇಂಬ್ಯಾಲೆನ್ಸ್ ಇಂದ ಇವತ್ತು ನಿಮ್ಗೆ ಗೊತ್ತಿರ್ಬೇಕು ಎಷ್ಟು ತರದ ಪ್ರಾಬ್ಲಮ್ಸ್ ನಮ್ಗೆ ಬರ್ತದೆ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ನಾರ್ಮಲ್ ಬ್ಲಡ್, ರೆಡ್ ಬ್ಲಡ್ ಸೆಲ್ಸ್ ಅಂಡ್ ಅಬ್ನಾರ್ಮಲ್ ಬ್ಲಡ್ ಸೆಲ್ಸ್, ದಿಸ್ ಇಸ್ ಅವರ್ blood looks when we are experience optimum health. The ಏನ್ ಹೇಳ್ತಾರೆ, ರೌಂಡ್ ಎಷ್ಟು ಇರ್ಬೇಕು ನಮ್ಮ ಬ್ಲಡ್. ಸಾಧಾರಣ ಈಗ ನೋಡಿ ರೆಡ್ ಬ್ಲಡ್ ಸೆಲ್ ತಗೊಳ್ಳಿ, 120 120 ವರೆಗೆ ದಿನಕ್ವರೆಗೆ ಅದು ಬದುಕ್ಬೇಕು. ಆದ್ರೆ ಇವತ್ತಿನ ಇದ್ರ ಪ್ರಕಾರ ಎಷ್ಟು ದಿನದವರೆಗೆ ಅದು ಬದುಕ್ತಾ ಇದೆ. ಸೊ ನಮ್ಗೆ ಅದಕ್ಕೆ ಹೆಲ್ದಿ ಎನ್ವಿರಾನ್ಮೆಂಟ್ ಉಂಟಾ, ಸಾರ್ ದ ಪ್ರಾಬ್ಲಮ್. ಈಗ ಪ್ರೋಟೀನ್, ನಮ್ಮ ಬಾಡಿಗೆ ಸಫಿಶಿಯಂಟ್ ಪ್ರೋಟೀನ್ ಬೇಕು, ಅದು ಸಿಗ್ತಾ ಇಲ್ವಾ ಅಂತ. ಪ್ರೋಟೀನ್ ಇಲ್ದಿದ್ರೆ ಏನಾಗ್ತದೆ, ಬಾಡಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತದೆ. ಸೊ ಅದ್ರ ಬಗ್ಗೆ ನಾವು ಜಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮ್ಗೆ ಬೇರೆ ಬೇರೆ ತರದಲ್ಲಿ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತದೆ, ಇದರಿಂದ ನಮ್ಮ ನಾವು ಬಾಡಿಗೆ ಅಸಿಡಿಕ್ ತಗೊಳ್ಳೋದ್ರಿಂದ ಯಾವ ರೀತಿ ಪ್ರಾಬ್ಲಮ್ ಆಗ್ತದೆ. ಎಷ್ಟು ಜನರಿಗೆ ನೋಡಿ ಎದೆ ಉರಿ ಬರ್ತದೆ ಅಂತ ಹೇಳ್ತಾರೆ, ಎಷ್ಟು ಜನರಿಗೆ ಹೊಟ್ಟೆ ತುಪ್ಪಾದಾಗ ಆಗೋದು, ಅಜೀರ್ಣ ಆಗೋದು, ಆಮೇಲೆ ಇನ್ನು ಕೆಲವರಿಗೆ ಅಂತ ಹೇಳಿದ್ರೆ ಏನು ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಈ ರೀತಿ ನಿಮ್ಗೆ ಪ್ರಾಬ್ಲಮ್ಗಳು ಬರುತ್ತೆ. ಇದೆಲ್ಲ ನಿಮ್ಗೆ ಪ್ರಾಬ್ಲಮ್ ಮೇನ್ ಅಂತ ಹೇಳಿದ್ರೆ ಹೊಟ್ಟೆಗೆ ಏನ್ ತಗೊಳ್ತೀವಿ ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ದ ಫಂಕ್ಷನ್ ಆಫ್ ದ ಬ್ಲಡ್ ಸರ್ಕ್ಯುಲೇಷನ್ ಆರ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್, ನ್ಯೂಟ್ರಿಷನ್ ಅಂಡ್ ಇಮ್ಯೂನ್ cells to various parts of the body. The blood carries body waste and toxin from the body. ಸೊ ನಮ್ಮ ಬಾಡಿಗೆ ಸಫಿಶಿಯಂಟ್ ನಮ್ಗೆ ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ ಎಲ್ಲಿ ಸಿಗ್ತಾ ಇದೆ ನಮ್ಗೆ? ಸೊ ಇವತ್ತೆಲ್ಲ ಪೊಲ್ಯೂಷನ್ ಜಾಸ್ತಿ ಆಯ್ತು. ಸೊ ಅದರಿಂದ ಏನಾಗ್ತದೆ, ನಾವು ಆಕ್ಸಿಜನ್ ಬದಲು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಅನ್ನ ಜಾಸ್ತಿ ತಗೊಳ್ತಾ ಇದ್ವಿ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಟೋಟಲ್ ಇಮ್ಯೂನ್ ಸಿಸ್ಟಮ್ ಇದೆಯಲ್ಲ, ಅದು ಪ್ರಾಬ್ಲಮ್ ಆಗ್ತಾ ಹೋಗ್ತದೆ. ಸೊ ಬ್ಲಡ್ ನಮ್ಗೆ ಕ್ಯಾರಿ ಮಾಡ್ಬೇಕು, ಆದ್ರೆ ಏನ್ ಕ್ಯಾರಿ ಮಾಡ್ತದೆ, ಟಾಕ್ಸಿನ್ಸ್ ಅನ್ನ ಕ್ಯಾರಿ ಮಾಡ್ತಾ ಇರ್ತದೆ. ಯಾಕಂದ್ರೆ ನಾವು ಟಾಕ್ಸಿನ್ಸ್ ಅಷ್ಟು ತಗೊಳ್ತೀವಿ, ಅದರಿಂದಾಗಿ ಏನಾಗ್ತದೆ, ಟೋಟಲ್ ನಮ್ಮ ಬಾಡಿ ಬ್ಲಡ್ ಸರ್ಕಲ್ ಸಿಸ್ಟಮ್ ಇದೆಯಲ್ಲ, ಫೇಲ್ಯೂರ್ ಆಗ್ತಾ ಹೋಗ್ತಾ ಇರ್ತದೆ ಒನ್ ಬೈ ಒನ್. ಸೊ ಅದರಿಂದ ನಮ್ಗೆ ಪ್ರಾಬ್ಲಮ್ ಬರ್ತಾ ಹೋಗ್ತಾರೆ. ದಟ್ಸ್ ವೇರ್ ಇಟ್ ಸ್ಟಾರ್ಟೆಡ್ ಅಂತ. ಈಗ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಯಾವ ರೀತಿ ನಮ್ಮ ಆರ್ಟ್ರಿ ಇರ್ಬೇಕು, ಆ ಹೋಲ್ ಎಷ್ಟು ಕ್ಲೀನ್ ಆದಷ್ಟು ನಿಮ್ಗೆ ಬ್ಲಡ್ ಕರೆಕ್ಟ್ ಆಗಿ ಫ್ಲೋ ಆಗ್ತಾ ಹೋಗ್ತಾ ಇರ್ತದೆ. ಹೋಲ್ ಸರಿ ಇಲ್ಲ ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ ಬ್ಲಾಕ್ ಆಗ್ತದೆ. ಎ ಹೆಲ್ದಿ ಆರ್ಟ್ರಿ ಲುಕ್ಸ್ ಲೈಕ್ ದಿಸ್, and an artery with cholesterol and fat accumulated along the walls, eventually leading to heart disease. So as a matter of time ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಈಗ ಸ್ವಲ್ಪ ಬ್ಲಾಕ್ ಆಗಿದೆ, ಅದು ನೀವು ಜಾಸ್ತಿ ಎಣ್ಣೆ ಸ್ವೀಟ್ ಇದು ತಗೊಳ್ತಾ ಹೋಗ್ತೀರಿ, ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ನಮ್ಗೆ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ, ಒನ್ ಬೈ ಒನ್ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದರಿಂದ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು, ಯಾವ ರೀತಿ ನಾವು ಫುಡ್ ಅನ್ನ ತಗೋಬೇಕು, ಎಂತ ಫುಡ್ ಅನ್ನ ತಗೋಬೇಕು, ಅದು ನಾನು ನಿಮ್ಗೆ ತಿಳಿಸ್ತಾ ಇರೋದು. ಸೊ ಹಾಗಾಗಿ ಓಕೆ, ಈಗ